ನಮಸ್ತೆ ವೀಕ್ಷಕರೇ, ಬಿ ಸಿ ವೆಹಿಕಲ್ ಸೇಲ್ಸ್ ಚಾನಲ್ಗೆ ಸ್ವಾಗತ. ಇವತ್ತು ನೋಡಿ ಸ್ನೇಹಿತರೆ, ಒಂದು ವಿಡಿಯೋದಲ್ಲಿ ಒಂದು ಹೊಂಡಾ ಸೈನ್ ಬೈಕ್ ಬಂದಿದೆ ಸ್ನೇಹಿತರೆ. 2022 ಮಾಡಲು ಚಲೋ ಬೇಕು ಒಂದು ಸ್ನೇಹಿತರೆ. ಈ ಬೈಕು ಡೀಟೇಲ್ಸ್ ಬೇಕಂದರೆ ವಿಡಿಯೋ ಕೆಳಗಡೆ ಟೈಟಲ್ ಇರುತ್ತೆ ಸ್ನೇಹಿತರೆ. ಆ ಟೈಟಲಲ್ಲಿ ಸಂಪರ್ಕಿಸಿ ಓನರ್ ನಂಬರ್ ಅಂತ ಹಾಕಿರ್ತೀನಿ. ಆ ಓನರ್ ನಂಬರ್ಗೆ ನೀವು ಕಾಲ್ ಮಾಡಿ ಇವಾಗ ಹಾಕಿರೋದು ಬೈಕ್ ಡೀಟೇಲ್ಸ್ ಕೂಡ ಫುಲ್ ಡೀಟೇಲ್ಸ್ ತೊಗೋಬೋದು. ಇದೇ ಥರ ನಿಮ್ಮದು ಏನಾದರೂ ಬೈಕು ವಾಹನ ಯಾವುದೇ ರೀತಿಯಿಂದ ಮಿಷನ್ಸ್ ಇದ್ದರೆ, ಟ್ರ್ಯಾಕ್ಟರ್ ಇದ್ದರೆ, ಅಂದರೆ ಮಾರಾಟಕ್ಕಿದ್ದರೆ, ಇವಾಗ ಏನು ಕಾಣುತ್ತಲ್ಲ ಸ್ಕ್ರೀನ್ ಮೇಲೆ ನಂಬರು, ಆ ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ವಾಟ್ಸಪ್ ಇರುತ್ತೆ ಸ್ನೇಹಿತರೆ. ವಾಟ್ಸಪ್ಗೆ ನಿಮ್ಮ ಯಾವುದೇ ರೀತಿಯಿಂದ ವಾಹನ ಆಗಲಿ ಮಿಷನ್ಸ್ ಆಗಲಿ ವಾಟ್ಸಪ್ಗೆ ಹಾಕಿ ಸ್ನೇಹಿತರೆ. ವಾಟ್ಸಪ್ಗೆ ಫೋಟೋ ಹಾಕಿದಾದ್ಮೇಲೆ ನಾನು ನಿಮಗೆ ಕಾಲ್ ಮಾಡ್ತೀನಿ. ಸ್ನೇಹಿತರೆ, ಹೊಸದಾಗಿ ನಮ್ಮ ಚಾನಲ್ನ ಯಾರು ನೋಡ್ತಾ ಇದ್ದೀರಾ, ಬಿ ಸಿ ವೆಹಿಕಲ್ಸ್ ಚಾನಲ್ ಯಾರು ನೋಡ್ತಿದ್ದೀರಾ, ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ ಸ್ನೇಹಿತರೆ. ಇವಾಗೇನು ಹೊಂಡಾ ಸೈನ್ ಬೈಕ್ ಹಾಕಿದ್ದೀನಲ್ಲ, ಆ ಬೈಕ್ ಹಾಕಿರೋ ಓನರ್ಗೆ ಕಾಲ್ ಮಾಡಿದ್ದು ಒಂದು ಆಡಿಯೋ ಸ್ನೇಹಿತರೆ. ಆಡಿಯೋನ ಇವಾಗ ಪ್ಲೇ ಮಾಡ್ತೀನಿ, ಬನ್ನಿ. ಹಲೋ ಹಲೋ ಹಾಂ ರೀ. ಆ ಫೋಟೋ ಅದು ಬೈಕ್ ಯಾವ್ದ್ರಿ? ಇದು ಶೈನ್ ರೀ 125. ಹೊಂಡಾ ಸೈನ್ ಬೈಕ್ ರೀ. ಹ್ಞೂ ರೀ. ಯಾವ್ದು ಅದು ಮಾಡಲ್ ಯಾವ್ದು ರೀ? ಮಾಡಲ್ 22 ರೀ. 2020 ಮಾಡಲ್ ರೀ? ಹಾಂ 22 ರೀ. 22 ರೀ? ಹ್ಞೂ ರೀ. ಎಷ್ಟನೇ ಗಾಡಿ ಎಷ್ಟನೇ ಓನರ್ ನೀವು ರೀ? ಏನ್ರಿ? ಆ ಬೈಕಿಗೆ ಎಷ್ಟನೇ ಓನರ್ ನೀವು? ಇಲ್ಲ, ಫಸ್ಟ್ ಓನ್ ಓನರ್ ರೀ. ನೀವೇ ಫಸ್ಟ್ ಓನರಾ? ಹ್ಞೂ ರೀ. ಈಗ ತಗೋರ್ ಸೆಕೆಂಡ್ ಓನರ್? ಹಾಂ. ಎಷ್ಟು ಕಿಲೋಮೀಟರ್ ಹೋಗಿದ್ರಿ ರನ್ನಿಂಗ್? ರನ್ನಿಂಗ್ ಒಂದು 55,000 56,000 ಆಗ್ಯದ. ಹೌದಾ? ಹ್ಞೂ. ಬೈಕ್ದು ಟೈರ್ ಹೆಂಗವ ರೀ ಕಂಡೀಷನ್? ಅಣ್ಣ? ಟೈರ್ ಕಂಡೀಷನ್ ಹೆಂಗವ ರೀ? ಟೈರ್ 2 ಹೊಸವ ರೀ. 2 ಹೊಸವ ರೀ? ಹ್ಞೂ. ಗಾಡಿ ಎಲ್ಲದ ಏನಾದ್ರು ಸ್ಕ್ರಾಚ್ ಆಗ್ಯದೇನ್ರಿ? ಸ್ಕ್ರಾಚ್ ಅಂಬಕ್ ಏನಿಲ್ಲ, ಮುಂದೆ ಅದು ಡೌನ್ ಸ್ವಲ್ಪ ಸ್ಕ್ರಾಚ್ ಆಗ್ಯದ ನೋಡಿ. ಹೌದಾ? ಅದು ಫೋಟೋ ಹಾಕಿನಲ್ಲ. ಗಾಡಿದು ಏನು ಇನ್ಸೂರೆನ್ಸ್ ಅದ ರೀ? ಹಾಂ, ಇನ್ಸೂರೆನ್ಸ್ ಆದ್ರೆ ಈ ತಿಂಗಳ ನವೆಂಬರ್ ತನ ಆದ್ರೆ ನವೆಂಬರ್ ಡಿಸೆಂಬರ್ ಎಲ್ಲ ಹೋಗ್ತದೆ. ಹೌದಾ? ಹಾಂ. ಎಕ್ಸ್ಟ್ರಾ ಫಿಟ್ಟಿಂಗ್ ಏನೋ ಮಾಡಿರ ಗಾಡಿ? ಎಕ್ಸ್ಟ್ರಾ ಫಿಟ್ಟಿಂಗ್ ನಾವ್ ಏನ್ ಮಾಡ್ತಿದ್ರಿ, ಶೋರೂಮ್ ಗಾಡಿನ ಹೆಂಗಿತ್ತು ಹಂಗೆ ರೀ. ಎಷ್ಟು ರೀ ಪ್ರೈಸ್? ಹಾಂ? ಎಷ್ಟು ರೀ ಅದಕ್ಕೆ ಅಮೌಂಟ್ ಪ್ರೈಸ್ ಎಷ್ಟು ಹೇಳ್ತೀರಿ? ಪ್ರೈಸ್ 85 ಅಂತ ಹೇಳ್ತಾರೆ. 85,000 ಆಯ್ತು ರೀ? ಹಾಂ, 85. ಯಾವ ರೀ? ಶಿರವಾರ ರಾಯಚೂರು ಡಿಸ್ಟ್ರಿಕ್ಟ್ ಶಿರವಾರ. ರಾಯಚೂರು ಶಿರವಾರ. ಸರಿ, ಇದು ಆಗಿರ್ತು ನಂಬರ್ ಇದೆ ನಿಮ್ದು ಕಾಂಟ್ಯಾಕ್ಟ್ ನಂಬರ್. ಇಷ್ಟೊತ್ತೇನು ಗಾಡಿ ಡೀಟೇಲ್ಸ್ ಕೇಳಿದಾರಲ್ಲ, ಆ ಗಾಡಿ ಒಂದು ವೇಳೆ ಸೇಲ್ ಆದಮೇಲೆ ಆ ಟೈಟಲಲ್ಲಿ ಇರೋ ಓನರ್ ನಂಬರು ಡಿಲೀಟ್ ಮಾಡಿ ಗಾಡಿ ಮಾರಾಟ ಆಗಿದೆ, ಸೇಲ್ ಆಗಿದೆ ಅಂತ ಟೈಟಲಲ್ಲಿ ಹಾಕ್ತೀನಿ. ಓಕೆ.